ಸ್ವತಃ ಈಶ್ವರ ದೇವರನ್ನ ತಲೆ ಮೇಲೆ ಹೊತ್ತಿರುವಂತಹ ಬಸವೇಶ್ವರ ಸ್ವಾಮಿ ಬಗ್ಗೆ ಹೇಳ್ತಾ ಇದ್ದೀನಿ. ನಾನು ನಿಮ್ಮ ಪಲ್ಲವಿ ಮಾತಾಡ್ತಾ ಇರೋದು. ಸ್ಕಂದ ಪುರಾಣದ ಪ್ರಕಾರ ಬ್ರಹ್ಮದೇವರಿಂದ ಹೊರಪಡೆದಂತಹ ತಾರಕಾಸುರ ಎಂಬ ರಾಕ್ಷಸ ಅಟ್ಟಹಾಸದಿಂದ ಮೆರೀತಿರ್ತಾನಂತೆ. ಯಾರೆಷ್ಟೇ ಪ್ರಯತ್ನ ಪಟ್ಟರೂ ಅವನ ಶಿರಚ್ಛೇದನ ಮಾಡಿದ್ರೂ ಕೂಡ ಮತ್ತೆ ಮತ್ತೆ ಪುನರ್ಜನ್ಮನ ತಾಳ್ತಾ ಇರ್ತಾನೆ. ಆ ಸಂದರ್ಭದಲ್ಲಿ ಸ್ವತಃ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯವರೇ ಮಹಾದೇವನನ್ನು ಕೋರಿಕೊಂಡಾಗ ಮಹಾದೇವನು ಶ್ರೀ ನಂದಿಯ ರೂಪದಲ್ಲಿ ಅಂದರೆ ಬಸವನ ರೂಪದಲ್ಲಿ ಒಲಿದು ಅವರಿಗೆ ಶಸ್ತ್ರಾಸ್ತ್ರಗಳನ್ನು ನೀಡಿ ಆಶೀರ್ವಾದ ಮಾಡಿರುತ್ತಾರೆ. ಆಗ ಸುಬ್ರಹ್ಮಣ್ಯ ಸ್ವಾಮಿಯವರು ತಾರಕಾಸುರನೆಂಬ ರಾಕ್ಷಸನನ್ನು ವಧೆ ಮಾಡಿರುತ್ತಾರೆ ಅಂತ ಇಲ್ಲಿಯ ನಂಬಿಕೆ. ಅಲ್ಲಿಂದ ಇಲ್ಲಿವರೆಗೂ ಈಶ್ವರನನ್ನು ಬಸವನ ರೂಪದಲ್ಲಿ ಪೂಜೆ ಮಾಡ್ತಾರೆ, ಅಂದರೆ ನಂದಿಯ ರೂಪದಲ್ಲಿ ಪೂಜೆ ಮಾಡ್ತಾರೆ. ಇಲ್ಲಿಯ ಇನ್ನೊಂದು ವಿಶೇಷ ಏನಪ್ಪ ಅಂದರೆ ಭಕ್ತರು ಅವ್ರ ಕೋರಿಕೆಗಳನ್ನ ಈಡೇರಿಸ್ಕೊಳ್ಳೋಕ್ಕೋಸ್ಕರ ದೀಪದ ಸೇವೆನ ಮಾಡ್ತಾರೆ. ಅಂದರೆ ಅಲ್ಲೇ ಕೊಡುವಂತಹ ದೀಪಗಳನ್ನ ಹಚ್ಕೊಂಡು ಕೈಲಿಡ್ಕೊಂಡು 1, 5 ಅಥವಾ 11 ಸುತ್ತುಗಳನ್ನ ಬರೋದ್ರಿಂದ ದೇವರು ಬೇಗ ಇಷ್ಟಾರ್ಥಗಳನ್ನ ಪೂರೈಸ್ತಾರೆ ಅಂತ ಕೂಡ ನಂಬಿಕೆ ಇದೆ. ಈ ದೇವಸ್ಥಾನದಲ್ಲೂ ಕೂಡ ಪ್ರತಿದಿನ ಅನ್ನದಾನ ಸೇವೆ ಇರುತ್ತೆ. ಈ ದೇವಸ್ಥಾನದ ಎನ್ವಿರಾನ್ಮೆಂಟ್ ಕೂಡ ತುಂಬಾ ಚೆನ್ನಾಗಿದೆ. ಕುಕ್ಕೆ ಸುಬ್ರಹ್ಮಣ್ಯದಿಂದ ಜಸ್ಟ್ 2-3 ಕಿಲೋಮೀಟರ್ ದೂರದಲ್ಲಿರುವಂತಹ 800 ವರ್ಷಗಳ ಇತಿಹಾಸದ ಸಾಕ್ಷಾತ್ ಮಹಾದೇವನು ಬಸವನ ರೂಪದಲ್ಲಿರುವಂತಹ ಈ ದೇವಸ್ಥಾನಕ್ಕೆ ತಪ್ಪದೇ ಭೇಟಿ ಕೊಡಿ. ಬಸವೇಶ್ವರ ದೇವಸ್ಥಾನ ಕುಲ್ಕುಂದ.